ಸರ್, ಈಗ ವೋಟ್ ಚೋರಿ ಅನ್ನೋ ಆರೋಪ ಕಾಂಗ್ರೆಸ್ ಪದೇ ಪದೇ ಮಾಡ್ತಾನೆ ಇದೆ. ಈಗ ಶೃಂಗೇರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರೇ ವೋಟ್ ಚೋರಿ ಮಾಡಿದ್ದಾರೆ ಅನ್ನೋ ಆರೋಪ ಮಾಡ್ತಿದ್ದಾರೆ ಸರ್ ಬಿಜೆಪಿ ಅವರು. ಅಲ್ಲ, ಈಗ ಇದು ಬ್ಯಾಲೆಟ್ ವೋಟ್ ಏನಿದೆ ನಿಮಗೆ ಗೊತ್ತಿದೆ. ಬ್ಯಾಲೆಟ್ ವೋಟ್ನಲ್ಲಿ ಏನಾಗುತ್ತೆ, ರಿಜಿಸ್ಟರ್ ಪೋಸ್ಟಲ್ಲಿ ಬರುತ್ತೆ, ಪ್ರಿಫರೆನ್ಷಿಯಲ್ ವೋಟ್ಸ್ ಇರುತ್ತೆ. ಆ ಪ್ರಿಫರೆನ್ಷಿಯಲ್ ವೋಟ್ಸು ಯಾರಿಗಾಗಿದೆ ಅಂತ ಆಲ್ರೆಡಿ ಕೌಂಟ್ ಆಗಿತ್ತು. ಕೌಂಟ್ ಆಗಿ ಈಗ ಹೋಗಿ ವಾಪಸ್ ನೋಡಿದ್ರೆ ಕೌಂಟ್ ಆಗಿರ್ತಕ್ಕಂಥ ವೋಟ್ ಇನ್ವ್ಯಾಲಿಡ್ ಆಗಿದೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಇದರಲ್ಲಿ ಇದೇ ಇರೋದಲ್ಲ, ದ ಮೆಕ್ಯಾನಿಸಮ್ ಆಫ್ ವ್ಯಾಲಿಡ್ ಇನ್ವ್ಯಾಲಿಡ್ ವ್ಯಾಲಿಡ್ ಮಾಡೋದೇ ಇದು ಗ್ರೇಟ್ನೆಸ್ಸು. ಇದೇನು 70 ವರ್ಷದ ಭಾರತ ದೇಶದ ಇತಿಹಾಸದಲ್ಲಿ ಇಂಥ ಮ್ಯಾಜಿಕ್ ಮಾಡೋಂಥ ಒಬ್ಬ ಪ್ರಧಾನಮಂತ್ರಿ, ಅದ್ರ ಜೊತೆಗೆ ಅಂಥ ಒಬ್ಬ ಗ್ರೇಟ್ ನಮಗೆ ಜ್ಞಾನೇಶ್ ಕುಮಾರ್ ಸಿಕ್ಕಿದ್ದಾರೆ. ಇದು ಅವ್ರ ಕೊಡುಗೆನೇ ಇರ್ತಕ್ಕಂಥದ್ದು. ಇದು ಸ್ವಲ್ಪ ದಿವಸ ಕಾಲಾವಕಾಶ ಅವ್ರಿಗೆ ಮಜಾ ಕೊಡ್ಬೋದು, ಯಾರಿಗೆ ಬಿ ಜೆ ಪಿಯವ್ರು ಮಜಾ ಕೊಡ್ಬೋದು. ಅವ್ರು ನಗ್ತಿರ್ಬೋದು, ನಮ್ಮನ್ನು ನೋಡಿ ಗೀಳೆ ಮಾಡ್ತಿರ್ಬೋದು, ಮಜಾ ಕೊಡ್ತಿರ್ಬೋದು. ಮಜಾ ಇರ್ತಕ್ಕಂಥದ್ದು ಅವ್ರಿಗೆ ಮಾತ್ರ, ಜನಕ್ಕೇನಲ್ಲ. ಇದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ಈ ರೀತಿ ಮಾಡಿ ಗೆಲ್ತಕ್ಕಂಥದ್ದು ಇದು ಅವ್ರು ಭಾಳ ಗ್ರೇಟ್ ಅಂತ ಅನ್ಕೊಂಡಿದ್ದಾರೆ. ಮುಂದೆ ಅವ್ರಿಗೆ ಅರ್ಥ ಆಗುತ್ತೆ ಇದ್ರ ಬಗ್ಗೆ. ಸರ್, ಈಗ ಬೈ ಎಲೆಕ್ಷನ್ ಗೆದ್ದಿದ್ದಾರೆ, ಸಂಪುಟ ಪುನರ್ರಚನೆ ಏನಾರು ಆಗುತ್ತೆ ಸರ್? ರಾಹುಲ್ ಗಾಂಧಿ ನೇತೃತ್ವದಲ್ಲಿ 99 ಚುನಾವಣೆ ಸೋತಿದ್ದೀರಾ, ಇನ್ನೊಂದು ಬಾಕಿ ಸೆಂಚುರಿ ಅಂತ ಎಲ್ಲ ಆಡ್ಕೊಂತಾ ಇದ್ದಾರೆ. ಏನು ಹೇಳ್ತೀರಾ, ನಿಮ್ಮ ನಾಯಕತ್ವ ಸರಿ ಇಲ್ವಾ ಅಥವಾ ಸ್ಟ್ರಾಟಜಿ ಸರಿ ಇಲ್ವಾ? ಅದೇ ಹೇಳ್ತೀವಲ್ಲ, ಇದೇ ಬಿಜೆಪಿಯವರು ಜ್ಞಾನೇಶ್ ಕುಮಾರ್ನ ತೆಗಿಲಿ, ಅಷ್ಟೇ ನಿಮಗೆ ತಾಕತ್ತಿದ್ರೆ, ಇಷ್ಟೇ ನಿಮಗೆ ಭಾಳ ದೊಡ್ಡ ಗ್ರೇಟ್ ಲೀಡರ್ ಅನ್ಕೊಂಡಿದ್ರೆ ನೀವು, ಮತ್ತು ಭಾಳ ಡಿಜಿಟಲ್ ಇಂಡಿಯಾ, ಭಾಳ ಟೆಕ್ನಾಲಜಿ, ಭಾಳ ದೊಡ್ಡ ಸಾಫ್ಟ್ವೇರ್ ಅಂತ ತಲೆಗಿದ್ದಿದ್ರೆ, ಭಾಳ ಬುದ್ಧಿವಂತಿಕೆಲ್ಲ ನೀವು ಮಾತಾಡೋದು, ಇಡೀ ಪ್ರಪಂಚಕ್ಕೆ ಜ್ಞಾನ ಕೊಡ್ತಿರಲ್ಲ, ಮತ್ತು ಆಧಾರ್ ಕಾರ್ಡ್ ಲಿಂಕ್ ಜೊತೆ ಮಾಡಿ ವೋಟರ್ ಲಿಸ್ಟ್ ಮಾಡಲ್ಲ. ಇಷ್ಟೆಲ್ಲ ಬಾರಿ ಮಾತಾಡ್ತಿರಲ್ಲ ದಿನ ಬೆಳಗ್ಗೆ ಎದ್ದು, ಬೇರೆ ಪ್ರಪಂಚಕ್ಕೆ ಬೇರೆ ದೇಶಕ್ಕೆ ಬುದ್ಧಿ ಹಂಚ್ತಿರಲ್ಲ ನೀವು. ಶ್ರೀಲಂಕಾಕ್ಕೆ ಬುದ್ಧಿ ಹಂಚ್ತೀರಿ, ಬಾಂಗ್ಲಾದೇಶಕ್ಕೂ ಬುದ್ಧಿ ಹಂಚ್ತೀರಿ, ಇಡೀ ಅಮೆರಿಕಕ್ಕೆ ಬುದ್ಧಿ ಹಂಚ್ತೀರಿ, ಟೆಕ್ನಾಲಜಿ ಬಗ್ಗೆ ಭಾಳ ದೊಡ್ಡ ಜ್ಞಾನ ಭಾಷಣ ಎಲ್ಲ ಮಾತನಾಡ್ತೀರಿ. ಬೇರೆ ದೇಶದ ಯಾವುದೋ ತಂದು ಯಾವುದೋ ಅದು AI ತಂದು, ಬೇರೆ ಚೈನಾ ನಾಯಿ ತಂದು ಭಾಳ ದೊಡ್ಡ ಕೇಳ್ಕೊಳ್ತಿರಲ್ಲ. ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಬಿಡ್ರಲ್ಲ, ಮುಗಿದೇ ಬಿಡ್ತಲ್ಲ. ಆಧಾರ್ ಕಾರ್ಡ್ ಲಿಂಕ್ ಮಾಡಿ ವೋಟರ್ ಲಿಸ್ಟ್ ಮಾಡಿಬಿಡ್ರಿ, ಮುಗಿದೇ ಬಿಡ್ತಲ್ಲ. ಇಷ್ಟೆಲ್ಲ ಯಾಕೆ ಬೇಕು? ಭಾಳ ಟೆಕ್ನಾಲಜಿ, ನನಗೆ ಭಾಳ ಬುದ್ಧಿವಂತಿಕೆ ಇದೆ, ನನಗಿರೋಷ್ಟು ಬುದ್ಧಿವಂತಿಕೆ ಯಾರಲ್ಲ, ದೇವ್ರು ನನಗೆ ಸಣ್ಣದಾಗಿ ಹುಟ್ಟಿಸಿಲ್ಲ, ನನಗೆ ಭಾಳ ದೊಡ್ಡ ಅಂತ ಇಷ್ಟೆಲ್ಲ ಹೇಳ್ತಿರಲ್ಲ, ಮಾಡಿಬಿಡ್ರಲ್ಲ. ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ನೀವು ವೋಟರ್ ಲಿಸ್ಟ್ ಮಾಡಿಬಿಟ್ರೆ ಮ್ಯಾಟ್ರೇ ಮುಗಿತಲ್ಲ. ಇವೆಲ್ಲ ಬೇಡ. ಜ್ಞಾನೇಶ್ ಕುಮಾರ್ ಯಾಕೆ ಅವಾಗ SIR ಹಾಕ್ಬೇಕು, ಜ್ಞಾನೇಶ್ ಕುಮಾರ್ ಹಾಕ್ಬೇಕು, ಮುಗಿದೇ ಬಿಡ್ತಲ್ಲ ಕೆಲಸ. ಅದೇ ರೀ ನೀವು ಹೇಳ್ಬೋದಲ್ಲ ಸರ್. ನೋಡ್ರಿ, ಅದೇ ಹೇಳ್ತಿರೋದು. ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿ ಇದೆ, ಕೇಂದ್ರ ಸರ್ಕಾರಕ್ಕೆ ಮನವಿ ಇದೆ, ಇದನ್ನ ಮಾಡ್ರಿ. ಈ ತರದ್ ಏನಿದಾವೆ ಊಹಾಪೋಹಗಳಿಗೆ, ನೀವು ಮಾಡ್ತಕ್ಕಂಥ ಮೋಸಕ್ಕೆ ಅಂತ ಆಡ್ಬೇಕಾಗಿದ್ರೆ ಇದೇ ಕಾರಣ. ಇದು ಮಾಡಿಬಿಡ್ರಿ, ಮುಗಿತತ್ತ. ಬರಿತೀವ್ರಿ, ಖಂಡಿತ. ಅಲ್ರಿ, ಪ್ರಧಾನಮಂತ್ರಿ ಅವರು ವಿಶ್ವಗುರು ಅವರು, ಅವ್ರಿಗೆ ಯಾರು ಹೇಳೋ ನೆಸೆಸಿಟಿನೇ ಇಲ್ಲ. ಇಡೀ ಪ್ರಪಂಚಕ್ಕೆ, ವಿಶ್ವಕ್ಕೆ ಅವ್ರು ಇರ್ತಕ್ಕಂಥ ಸೊಲ್ಯೂಷನ್ಸ್ಗಳು, ಮತ್ತೆ ಈ ಸೊಲ್ಯೂಷನ್ ಕಂಡುಹಿಡಿಬೋದಲ್ಲ ಅವ್ರಂತ ನಾನು ಹೇಳೋದು. ಸರ್, ಈಗ ಬೈ ಎಲೆಕ್ಷನ್ ಗೆದ್ದಿದ್ದೀರಾ ಸರ್, ಸಂಪುಟ ಪುನರ್ರಚನೆ ಏನಾಗುತ್ತೆ? ಇವಿಎಂ ಬಗ್ಗೆ ಇಷ್ಟು ದಿವಸ ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಾ ಇದ್ರು. ಈಗ ಕೇರಳದಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲಿದೆ, ಇವಿಎಂ ಮೂಲಕ ಗೆದ್ದಿದೆ. ಇದಕ್ಕೇನು ಹೇಳ್ತಾರೆ? ಸೆಲೆಕ್ಟಿವ್ ಆಗಿ ಮಾಡ್ತಾರ್ರಿ ಅವರು. ಅದೇ ಹೇಳ್ತಾರೆ, ನಿಮಗೆ ಅವರು ಮಾಡಕ್ಕೆ ಭಾಳ ಹುಷಾರಿದಾರೆ ಅವರು. ಸೆಲೆಕ್ಟಿವ್ ಯಾಕೆ ಮಾಡ್ತಾರೆ ಅಂತಂದ್ರೆ, ಯು ಮೈಟ್ ಬಿ ಲಾಫಿಂಗ್ ಎಟ್ ಮೀ. ಐ ವಿಲ್ ಗಿವ್ ದ ಸ್ಟ್ಯಾಟಿಸ್ಟಿಕ್ಸ್. ನನಗೆ ಇನ್ನೊಂದು ಸ್ವಲ್ಪ ಒಂದು ದಿವಸ ಕೊಡಿ, ನಾಳೆ ನಾಡಿದ್ರೆ ನಿಮ್ಮ ಹತ್ರ ತೋರಿಸ್ತೀನಿ. ಎಲ್ಲ 5,000 ವೋಟ್ ಕಟ್ ಮಾಡಿದ್ದಾರೆ, ಎಲ್ಲ 10,000 ವೋಟ್ ಕಟ್ ಮಾಡಿದ್ದಾರೆ, ಎಲ್ಲ 15,000 ವೋಟ್ ಕಟ್ ಮಾಡಿದ್ದಾರೆ. ಅಲ್ಲಿ ಕಟ್ ಆಗಿರ್ತಕ್ಕಂಥ ಇವ್ರಿಗೆ ಎಷ್ಟು ಲಾಭ ಆಗಿದೆ? ಉಲ್ಟಾ ಹೋಗೋಣ. ಪಾರ್ಲಿಮೆಂಟ್ನಲ್ಲಿ ವಾಶೌಟ್ ಆಗಿದ್ರು, ಅಸೆಂಬ್ಲಿಲಿ ಹೆಂಗಿರಿ ಗೆಲ್ತಾರೆ? ಅಂದರೆ ಪಾರ್ಲಿಮೆಂಟ್ನ ಮೋದಿ ಬೇಡ, ಅಸೆಂಬ್ಲಿಗೆ ಮೋದಿ ಬೇಕಾ? ಅಂದ್ರೆ ಅಸೆಂಬ್ಲಿನಾಗ ಇರ್ತಕ್ಕಂಥ ಲೀಡರ್ಶಿಪ್ ಬೇಕು, ಕೇಂದ್ರದಲ್ಲಿ ಮೋದಿ ಬೇಡ ಅಂತ ಅರ್ಥನಾ? ಮಹಾರಾಷ್ಟ್ರದಲ್ಲಿ ಅದೇ ರೀತಿ ಆಯ್ತಲ್ಲ. ಮಹಾರಾಷ್ಟ್ರದಲ್ಲಿ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟಲ್ಲಿ ಸೋತರು, ಅಸೆಂಬ್ಲಿಯಲ್ಲಿ ಮತ್ತೆ ಗೆದ್ರು. ಅಂದ್ರೆ ಏನಿದ್ರಲ್ಲಿ ಮೋದಿ ಲೀಡರ್ಶಿಪ್ ಫೇಲಾ? ದೇಶಕ್ಕೆ ಮೋದಿ ಬೇಡ, ಅಸೆಂಬ್ಲಿಗೆ ಮೋದಿ ಬೇಕಾ? ಹೆಂಗೆ ನೀವು ಹೇಳೋ ಅರ್ಥ ಏನು? ಇವೆಲ್ಲ ಚಮತ್ಕಾರ. ಎಲ್ಲ SIR ನಲ್ಲಿ ಓಟ್ಗಳು ಕಮ್ಮಿ. ಅದು ಮಹಾರಾಷ್ಟ್ರದ 47 ಲಕ್ಷ ವೋಟ್ ಜಾಸ್ತಿ ಆಯ್ತು, 6 ತಿಂಗಳಲ್ಲಿ 47 ಲಕ್ಷ ವೋಟ್ ಜಾಸ್ತಿ ಆಯ್ತು. ಹೆಂಗಾಯ್ತು? ಏನು ಕಾರಣ ಏನು? ರಿವಿಷನ್ ಆಫ್ ವೋಟರ್ ಲಿಸ್ಟ್ ಎವ್ರಿ ಎಲೆಕ್ಷನ್ ಆಗುತ್ತೆ. ಪಾರ್ಲಿಮೆಂಟ್ ಆಗೋವರೆಗೆ ರಿವಿಷನ್ ಆಯ್ತು ವೋಟು. ಪಾರ್ಲಿಮೆಂಟಿಗೆ ಅಸೆಂಬ್ಲಿಗೆ 6 ತಿಂಗಳ ಕಾಲದಲ್ಲಿ 47 ಲಕ್ಷ ವೋಟ್ ಹೆಂಗೆ ಜಾಸ್ತಿ ಆಯ್ತು? ಯಾರು ಕೇಳೋಂಗಿಲ್ಲ, ಇದ್ರ ಬಗ್ಗೆ ಯಾರು ಉತ್ತರ ಕೊಡೋಂಗಿಲ್ಲ. ಅದೇ ಹರಿಯಾಣದಲ್ಲಿ 25 ಲಕ್ಷ ವೋಟ್ ಜಾಸ್ತಿ ಆಯ್ತು 6 ತಿಂಗಳಲ್ಲಿ, 25% ಆಫ್ ವೋಟ್ ಶೇರ್ ಜಾಸ್ತಿ ಆಯ್ತು. ಕೇಳೋರು ಯಾರು? ಮಾಮುಕ ಗೌಡ, ಮಾಮೂರ್ಕ ಮೈದಾನ, ಸಾವರ್ಕರ್ ರೇಪಟ ಫಕ್ರುದ್ದೀನ್ ಅಂತಾರೆ. ಹೊಡಿತಿದ್ದಾರೆ, ಪಿಕ್ಚರ್ ಓಡಿಸ್ಲಿ. ಯಾರಪ್ಪ ಎಲ್ಲ ಮಂದಿ ಜಾತ್ರೆ ಹೊಡಿಲಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.